ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಹಾಗೂ ಕೌರವ ಸೇನೆಯೆಲ್ಲ ತಮ್ಮ ಬಳಿ ಇದ್ದಂಥ ಸಾಧನಗಳಿಂದ ಯುದ್ಧ ಆಹ್ವಾನವನ್ನು ಕೊಟ್ಟ ನಂತರ ಕೃಷ್ಣ ಮತ್ತು ಅರ್ಜುನರು ಕೂಡ ತಮ್ಮ ತಮ್ಮ ಶಂಖಗಳನ್ನು ಮೊಳಗಿಸ್ತಾರೆ. ಇದಾದ ನಂತರ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 15 ಈ ರೀತಿ ಇದೆ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ. ಇಲ್ಲಿ ಶ್ರೀಕೃಷ್ಣ ತನ್ನ ಪಾಂಚಜನ್ಯವನ್ನು, ಅರ್ಜುನ ತನ್ನ ಶಂಖವಾದಂಥ ದೇವದತ್ತವನ್ನು, ಪೌಂಡ್ರ ಅನ್ನುವಂಥ ಮಹಾಶಂಖವನ್ನು ಭೀಮ ಊದಿದ ಅನ್ನುವ ಅರ್ಥ ಇದೆ. ಪಾಂಡವರ ಕಡೆಯಿಂದ ಮೊಟ್ಟಮೊದಲು ಶ್ರೀಕೃಷ್ಣ ತನ್ನ ಶಂಖವನ್ನು ಮೊಳಗಿಸ್ತಾನೆ. ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಈ ಪಾಂಚಜನ್ಯ ಶಂಖದ ಹಿಂದೆ ಒಂದು ಕಥೆ ಇದೆ. ಶ್ರೀಕೃಷ್ಣ ತನ್ನ ವಿದ್ಯಾಭ್ಯಾಸವನ್ನು ಮಾಡಿದ್ದು ಸಾಂದೀಪನಿ ಮುನಿಯ ಆಶ್ರಮದಲ್ಲಿ. ವಿದ್ಯಾಭ್ಯಾಸ ಮುಗಿಸಿ ಹಿಂದಿರುಗುವ ಸಮಯದಲ್ಲಿ ಶಿಷ್ಯರು ಗುರುದಕ್ಷಿಣೆ ಕೊಡೋದು ಸಾಮಾನ್ಯ. ಇಲ್ಲಿ ಕೃಷ್ಣ ತನ್ನ ಗುರುವಿಗೆ ಕೊಟ್ಟಂಥ ಗುರುದಕ್ಷಿಣೆ ತುಂಬ ವಿಶಿಷ್ಟವಾಗಿತ್ತು. ಪಾಂಚಜನ ಅನ್ನುವಂಥ ಅಸುರ ಸಾಂದೀಪನಿ ಮುನಿಯ ಪುತ್ರನನ್ನು ಕೊಂದಿದ್ದ. ತನ್ನ ವಿದ್ಯಾಭ್ಯಾಸ ಮುಗಿದು ಹಿಂದಿರುಗುವ ಸಮಯದಲ್ಲಿ ಕೃಷ್ಣ ಗುರು ದಂಪತಿಗಳಿಗೆ ಗುರುದಕ್ಷಿಣೆಯಾಗಿ ಅವರ ಪುತ್ರನನ್ನೇ ಮರಳಿಸಿದ್ದ. ಆ ಪಾಂಚಜನ ಅನ್ನುವಂಥ ರಾಕ್ಷಸನಿದ್ದ ಶಂಖವೇ ಪಾಂಚಜನ್ಯ. ಪಾಂಚಜನ್ಯ ಅಸುರ ಸಂಹಾರಕ ಹಾಗೂ ಜ್ಞಾನಾನಂದದ ಸಂಕೇತ. ಕೃಷ್ಣ ಶಂಖನಾದ ಮಾಡಿದ ಬೆನ್ನಿಗೆ ಅರ್ಜುನ ತನ್ನ ದೇವದತ್ತ ಅನ್ನುವಂಥ ಶಂಖವನ್ನು ಕೂಡ ಊದುತ್ತಾನೆ. ವಾನಪ್ರಸ್ಥ ಕಾಲದಲ್ಲಿ ಅಸುರರ ವಿರುದ್ಧ ಹೋರಾಡಿದ್ದಕ್ಕಾಗಿ ಅರ್ಜುನನಿಗೆ ಇಂದ್ರ ದೇವಲೋಕದಲ್ಲಿ ವಿಶಿಷ್ಟವಾದ ಕಿರೀಟವನ್ನು ತೊಡಿಸಿ ಈ ಶಂಖವನ್ನು ಉಡುಗೊರೆಯಾಗಿ ಕೊಟ್ಟಿದ್ದ. ಈ ಶಂಖವೂ ಕೂಡ ದುಷ್ಟ ನಿಗ್ರಹದ ಸಂಕೇತ. ಅರ್ಜುನನ ಶಂಖನಾದದ ನಂತರ ವೃಕೋದರನಾದ ಭೀಮ ಪೌಂಡ್ರ ಅನ್ನುವಂಥ ಮಹಾಶಂಖವನ್ನು ಊದುತ್ತಾನೆ. ಇಲ್ಲಿ ಭೀಮನನ್ನು ವೃಕೋದರ ಅಂತ ಕರೆದಿದ್ದಾರೆ. ವೃಕೋದರ ಅಂತಂದರೆ ಇಡೀ ವಿಶ್ವವನ್ನು ಸುಡಬಲ್ಲ ಅಗ್ನಿಯನ್ನು ಹೊಟ್ಟೆಯಲ್ಲಿ ಧರಿಸಿರುವವನು ಅಂತ ಅರ್ಥ. ಭೀಮ ಎಂತಹ ಪರಾಕ್ರಮಶಾಲಿ ಅನ್ನೋದನ್ನು ಇಲ್ಲಿ ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಹೃಷಿಕೇಶ ಅಂತ ಕರೆದಿದ್ದಾರೆ. ಹೃಷಿಕೇಶ ಅಂತಂದರೆ ಹೃಷಿಕಗಳಿಗೆ ಈಶ. ಇಲ್ಲಿ ಹೃಷಿಕ ಅಂತಂದರೆ ನಮ್ಮ ಇಂದ್ರಿಯಗಳು. ಆತ ಇಂದ್ರಿಯಗಳ ಒಡೆಯ. ನಮಗೆ ಪ್ರತಿಯೊಂದು ಇಂದ್ರಿಯಗಳನ್ನು ದಯಪಾಲಿಸಿ ಅದರಲ್ಲಿ ನಿಂತು ನಡೆಸುವವನು ಹೃಷಿಕಗಳ ಈಶನಾದ ಹೃಷಿಕೇಶ. ಕೇಶ ಅನ್ನುವ ಶಬ್ದಕ್ಕೆ ಸೂರ್ಯಕಿರಣ ಅನ್ನುವಂತಹ ಅರ್ಥ ಕೂಡ ಇದೆ. ಸೂರ್ಯನ ಕಿರಣದಲ್ಲಿ 7 ಬಣ್ಣಗಳಿವೆ. ಈ 7 ವರ್ಣದಲ್ಲಿ ತುಂಬಿ ಬದುಕಿಗೆ ಹರ್ಷವನ್ನು ಕೊಡುವಂತಹ ಭಗವಂತನೇ ಹೃಷಿಕೇಶ. ಈ ಶಂಖನಾದಗಳೆಲ್ಲ ಆದ ನಂತರ ಯುದ್ಧಭೂಮಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.